ಈಗ ಕರ್ನಾಟಕದಲ್ಲಿ ನೀವು ಒಂದೆರಡು ಮೂರು ಮಿಷನ್ಗಳು ನೋಡ್ಬೋದು. ನೀವು ನಾವು ತಂದಿರತಕ್ಕಂತ ಒಂದು ಏನು ರೈನ್ ಟ್ಯೂಬ್ ಆಗಿರ್ಬೋದು, ಆಮೇಲಿಂದ ಟೇಪ್ ಲೆಟರ್ ಆಗಿರ್ಬೋದು. ತುಂಬಾ ಕಾಸ್ಟ್ಲಿಯೆಸ್ಟ್ ಮಿಷನ್ ಕರ್ನಾಟಕದಲ್ಲೇ ಒಂದೆರಡು ಮೂರು ಮಿಷನ್ಗಳು ತಂದಿರತಕ್ಕಂಥದ್ದು. ಸರ್ಕಾರದಿಂದ ನಮ್ಮ ಕಂಪನಿ ಅನುಮೋದನೆ ಪಡೆದಿದೆ, ಸಬ್ಸಿಡಿಗೆ ಅರ್ಹತೆ ಪಡೆದಿರೋದ್ರಿಂದ ನಾವು ಗವರ್ಮೆಂಟ್ ಇಂದ ಏನ್ ಬರುತ್ತೆ ಸಬ್ಸಿಡಿ ಅದನ್ನ ತರಿಸ್ಕೊಡೋ ವ್ಯವಸ್ಥೆ ಕೂಡ ನಮ್ಮ ಕಂಪನಿ. ಏನು ಮಧ್ಯವರ್ತಿಗಳಿಗೆ ಕಮಿಷನ್ ಸಿಗುವುದಿಲ್ಲ, ವಿತ್ ಬೋರ್ಡ್ ಸಮೇತ ಹಾಕ್ಬಿಟ್ಟಿದೀವಿ ನಾವು. ಆ ಬೋರ್ಡ್ ಹಾಕಿಲ್ಲ, ಕರ್ನಾಟಕದಲ್ಲಿ ಹಾಕಿಲ್ಲ, ನಾನು ಫಸ್ಟ್ ಹಾಕಿದ್ದೀನಿ. ಮಧ್ಯವರ್ತಿಗಳಿಗೆ ಇಲ್ಲಿ ಕಮಿಷನ್ ಸಿಗೋದಿಲ್ಲ. ಇಲ್ಲಿ ರೈತ ಸಾರ್ವಭೌಮ ಆಗಿರ್ಬೋದು. ಈಗ ಅಲ್ಲಿ ಮಧ್ಯವರ್ತಿಗಳ ಅಂಗಡಿಗಳಲ್ಲಿ ತಗೊಳ್ಳೋದ್ರಿಂದ ನಮಗೆ ಜಾಸ್ತಿ ಆಗುತ್ತೆ. ಇಲ್ಲಿ ಡೈರೆಕ್ಟ್ ನೇರವಾಗಿ ನಾವೇ ಬಂದು ಖರೀದಿ ಮಾಡೋದ್ರಿಂದ ಯಾವ ತರಹದ ಮೋಸ ಆಗಲ್ಲ. ಇಲ್ಲಿ ಅಂತಂದ್ರೆ ಎಲ್ಲೋ ಸಿಕ್ಕಿದ್ದನ್ನು ಸುಮ್ನೆ ತಗೊಂಡೋಗೋದಲ್ಲ, ಇಲ್ಲಿಗೆ ಎಲ್ಲ ಕೇಳಿಸ್ಕೊಂಡು ಇಲ್ಲಿಗೆ ಬರ್ಬೇಕು. ಆಮೇಲೆ ಕೊನೆಗೆ ಇಲ್ಲಿಗೆ ಬಂದಾಗ ವ್ಯತ್ಯಾಸ ಗೊತ್ತಾಗತ್ತೆ. ಇದು ಮೊದಲನೇದಾಗಿ ನಮ್ಮ ರೈತರು ಮಾಡ್ಬೇಕಾಗಿರೋದು. ಸಿಕ್ಕಾಪಟ್ಟೆ ಇವತ್ತು ಮೋಸ ಹೋಗ್ತಿದ್ದಾರೆ, ಅದು ಅವಾಯ್ಡ್ ಆಗ್ಬೇಕದು. ರೈತ ದೇಶದ ಬೆನ್ನೆಲುಬು. ರೈತನಿಗೋಸ್ಕರ ನಮ್ದೊಂದು ಅಳಿಲು ಸೇವೆ. ಈ ಮನೋಭಾವನೆ ಇಟ್ಕೊಂಡು ನಾನು ಮಾಡ್ತಾ ಇದೀನಲ್ಲ, ಅದು ನನಗೆ ಸಮಾಧಾನ ಇದೆ. ಬೇರೆ ರೈತರು ಬಂದ್ರೆ ಏನು ಮೋಸ ಇಲ್ಲ ಸರ್? ಮೋಸ ಏನಿಲ್ಲ ಸರ್, ಯಾಕಂದ್ರೆ ನಮ್ಗೆ ಇಲ್ಲಿ ಈಗ ನಮ್ಮ ಇದೇ ತಾಲೂಕು ನಮ್ದು ಏನೇ ಡೌಟ್ ಬಂದ್ರು ಇಲ್ಲಿ ಚೆನ್ನಾಗಿಲ್ಲ ಅಂತ ನಾವು ಇಲ್ಲಿ ಬಂದು ಹೇಳ್ಬೋದು. ಬೇರೆ ತಗೊಂಡೋದಾಗ ನಾವು ಎಲ್ಲಿ ಕೇಳಕ್ಕಾಗಲ್ಲ, ಎಲ್ಲ ಕಂಪ್ನಿ ಕೇಳಕ್ಕೆ ಹೋಗಂತ ಹೇಳ್ತಾರೆ. ಅದೇ ಇಲ್ಲಿ ಇರೋದ್ರಿಂದ ಇಲ್ಲೇ ಬಂದು ನಾವು ಕಂಪ್ಲೇಂಟ್ ಮಾಡ್ಬೋದು, ಏನು ಹಿಂಗೈತೆ ಅಂತ ಬೇಕಾದ್ರೆ ನಾವು ಇದು ಮಾಡ್ಬೋದು. ಸಮಸ್ತ ಕನ್ನಡ ನಾಡಿನ ಮಣ್ಣಿನ ಮಕ್ಕಳಿಗೆ ನಮಸ್ಕಾರ. ಅನ್ನದಾತ ಸುಖೀಭವ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ಸತ್ಯನಾರಾಯಣ ರೈನ್ ಟ್ಯೂಬ್ ಅನ್ನೋದು ಕೃಷಿಯಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡಿದೆ. ಏನಕ್ಕಪ್ಪ ಅಂತಂದರೆ ಇದು 4 ರಿಂದ 5 ಬೆಳೆಗೆ ಯೂಸ್ ಆಗುತ್ತೆ, ಹಾಗೆ ಇಳುವರಿಯಲ್ಲೂ ಸ್ವಲ್ಪ ಬದಲಾವಣೆ ಕಂಡಿದೆ. ಹಾಗಾಗಿ ನಾನು ಇವತ್ತು ಬಂದಿದ್ದೀನಿ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಚಳ್ಳಕೆರೆ ತಾಲೂಕು ಪಾವಗಡ ರೋಡದಲ್ಲಿರುವಂಥ ನಮ್ಮ ಸತ್ಯನಾರಾಯಣ ಇರಿಗೇಷನ್ಸ್ಗೆ. ಯಾಕಪ್ಪ ಇಲ್ಲಿಗೆ ಬಂದಿದೆ ಅಂದರೆ ಇವರು ಇಲ್ಲೇ ಸ್ವತಃ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ರೈನ್ ಟ್ಯೂಬ್ನ ರೈತರಿಗೆ ಕಮ್ಮಿ ಬೆಲೆಯಲ್ಲಿ ಒಂದು ಉತ್ತಮವಾದ ಗುಣಮಟ್ಟದಲ್ಲಿ ಕಮ್ಮಿ ಬೆಲೆಯಲ್ಲಿ ರೈನ್ ಟ್ಯೂಬ್ನ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ, ಯಾವ ಒಂದು ಐಟಮ್ನ ಬಳಸ್ತಿದ್ದಾರೆ, ಯಾವ ಒಂದು ಟೆಕ್ನಾಲಜಿ ಬಳಸ್ತಿದ್ದಾರೆ, ಯಾವ ಒಂದು ಮೆಟೀರಿಯಲ್ ಬಳಸ್ತಿದ್ದಾರೆ ಅಂತ ನಮ್ಮ ಸತ್ಯನಾರಾಯಣ ಹೆಡ್ ಆಗಿರ್ತಕ್ಕಂಥ ಸತ್ಯನಾರಾಯಣ ಸರ್ ಹತ್ರ ಮಾತಾಡೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ನಮ್ಮ ಅನ್ನದಾತ ಸುಖೀಭವ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ಗೆ ನಿಮಗೆ ಸ್ವಾಗತ. ಸರ್, ಇನ್ನು ರೈತರಿಗೆ ನಿಮ್ಮ ಒಂದು ಓನ್ ಬ್ರ್ಯಾಂಡ್ ಸತ್ಯನಾರಾಯಣ ಸ್ವಾಮಿ ರೈನ್ ಟ್ಯೂಬ್ನಿಂದ ಒಳ್ಳೆ ಕೆಲಸ ಆಗಿದೆ ಮತ್ತು ಅನುಕೂಲ ಆಗಿದೆ ಮತ್ತು ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಕೇಳ್ಪಟ್ಟೆ. ಹಾಗಾಗಿ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಮತ್ತು ನಿಮ್ಮ ಬಗ್ಗೆ ಒಂದು ಸಣ್ಣದಾಗಿ ಹೇಳ್ಬಿಡಿ ಸರ್. ನಮಸ್ಕಾರ ರೈತ ಬಾಂಧವರೇ. ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸ್, ಪಾವಗಡ ರಸ್ತೆ, ಚಳ್ಳಕೆರೆ. ನನ್ನ ಹೆಸರು ಸತ್ಯನಾರಾಯಣ. ಈಗ ರೈನ್ ಪೈಪಿಂದು ಒಳ್ಳೆ ಟೆಕ್ನಾಲಜಿ ನಾವು ಬಳಸಿ ತುಂಬ ಸಕ್ಸಸ್ ಆಗಿದೆ. ನಾನು ನೇರವಾಗಿ ನಿಮಗೆ ಮಿಷನರಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಯಾಕೆ ಸಕ್ಸಸ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಪೂರ್ಣ ವಿಚಾರ ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ಬನ್ನಿ ಸರ್. ನಿಮ್ಮ ಒಂದು ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸಲ್ಲಿ ಯಾವ್ಯಾವ ಐಟಮ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ? ಇನ್ಲೈನು, ಆನ್ಲೈನು, ಆಮೇಲಿಂದ ರೈನ್ ಟ್ಯೂಬು, ಮತ್ತು ಟೇಪ್ ಲ್ಯಾಟ್ರಲ್ಲು, ISA ಲ್ಯಾಟ್ರಲ್ಲು, ನಾನ್ ISA ಲ್ಯಾಟ್ರಲ್ಲು, ಎಲ್ಲ ರೀತಿಯ ಪ್ರೊಡಕ್ಷನ್. ಸರ್, ಏನು ಬೇರೆ ಬ್ರ್ಯಾಂಡ್ಗೆ ನಿಮ್ಮ ಬ್ರ್ಯಾಂಡ್ಗೆ ಏನು ಸರ್ ವಿಭಿನ್ನ, ಏನು ವಿಶೇಷತೆ? ವಿಶೇಷ ಏನಪ್ಪ ಅಂತಂದ್ರೆ ನಾವು ಏನು ಹೇಳ್ತೀವೋ ಅದನ್ನ ನಡ್ಕೊಂತಿದ್ವಿ. ಈಗ ಇದು 300 ಮೀಟರ್ ಬರುತ್ತಂದ್ರೆ ಪಕ್ಕ 300 ಮೀಟರ್ ಬರುತ್ತೆ. 290 ಹೇಳಿದ್ರೆ 290, 280 ಹೇಳಿದ್ರೆ 280, 301 ಅಂದ್ರೆ 301. ಈಗ ಟೇಪ್ ಲ್ಯಾಟ್ರಲ್ ನೀವು ಬಂದ್ರೆಗಿನ ಅದರಲ್ಲೂ ಅಷ್ಟೇ 1001 ಮೀಟರ್ ಅಂತ ಮಾಡಿದ್ವಿ. ಆಮೇಲಿಂದ 555 ಅಂತ ಒಂದು ಮಾಡಿದ್ವಿ. ಇದೇ ವಿಶೇಷ ಇಲ್ಲಿ. ಇಲ್ಲಿ ಯಾವ ಮೋಸ ತಾರಾತಿಗಡಿ ಯಾವುದು ಇರೋದಿಲ್ಲ. ಹೇಳ್ದಂಗೆ ನಡ್ಕೊಂತೀವಿ, ನಡ್ಕೊಂಡಂಗೆ ಹೇಳ್ತೀವಿ. ಇದೇ ವಿಶೇಷ. ಅದೇನೆ ಸತ್ಯನಾರಾಯಣ ಸ್ವಾಮಿ. ಕರೆಕ್ಟ್. ನೇಮಿಗೆ ತಕ್ಕಂತೆ ನೀವು ನಡ್ಕೊಂತೀವಿ, ಹೆಸರಿಗೆ ತಕ್ಕಂಗೆ ಸತ್ಯನ ಇಲ್ಲಿ. ಸರಿ, ಓಕೆ ಸರ್. ನೀವು ತಯಾರಿಸಕ್ಕೆ ಯಾವ ಒಂದು ಟೆಕ್ನಾಲಜಿ ಬಳಸ್ಕೊಂಡಿದ್ರೆ ಮತ್ತೆ ಯಾವ ಮೆಟೀರಿಯಲ್ ನೀವು ಯೂಸ್ ಮಾಡ್ತೀರಾ ಅಂತ ಹೇಳ್ಬೋದಾ? ಈಗ ಕರ್ನಾಟಕದಲ್ಲಿ ನೀವು ಒಂದೆರಡು ಮೂರು ಮಿಷನ್ಗಳು ನೋಡ್ಬೋದು. ನೀವು ನಾವು ತಂದಿರತಕ್ಕಂಥ ಒಂದು ಏನು ರೈನ್ ಟ್ಯೂಬ್ ಆಗಿರ್ಬೋದು, ಆಮೇಲಿಂದ ಟೇಪ್ ಲ್ಯಾಟ್ರಲ್ ಆಗಿರ್ಬೋದು. ತುಂಬಾ ಕಾಸ್ಟ್ಲಿಯೆಸ್ಟ್ ಮಿಷನ್ ಕರ್ನಾಟಕದಲ್ಲೇ ಒಂದೆರಡು ಮೂರು ಮಿಷನ್ಗಳು ತಂದಿರತಕ್ಕಂಥದ್ದು. ಚಳ್ಳಕೆರೆ 3ನೇ ಮಿಷನ್, 4ನೇ ಮಿಷನ್ ಇದೆ ಅಂತ ಹೇಳ್ತೀವಿ. ಹೌದು. ಯಾಕಂದ್ರೆ ನಾವು ತಂದಿರತಕ್ಕಂಥದ್ದು ಜರ್ಮನ್ ಟೆಕ್ನಾಲಜಿ ಪ್ಲಸ್ ಇಸ್ರೇಲ್ ಟೆಕ್ನಾಲಜಿ ಅಳವಡಿಸ್ಕೊಂಡಿರ್ತಕ್ಕಂಥ ಮಿಷನ್. ಹಂಗಾಗ್ಬಿಟ್ಟು ಈ ತಂತ್ರಜ್ಞಾನ ತುಂಬಾ ಸಕ್ಸಸ್ ಆಗಿದೆ. ಬೇರೆ ಕಡೆ ಸಿಗುತ್ತೆ, ನಾನು ಇಲ್ಲ ಅಂತ ಹೇಳೋಲ್ಲ, ಆದ್ರೆ ಈ ಕ್ವಾಲಿಟಿನೇ ಬೇರೆ ಇದೆ, ಇಳುವರಿನೇ ಬೇರೆ ಇದೆ, ವೆರಿ ಸೂಪರ್ ಆಗಿದೆ. ಅದರ ಬಗ್ಗೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಇದು ನಾನು ಹೇಳೋದಲ್ಲ, ರೈತರನ್ನ ಕೇಳಬೇಕು. ಯಾರು ಬಳಸಿರ್ತಾರೋ ಅವರ ನಂಬರ್ಸ್ಗಳೆಲ್ಲ ಕೊಡ್ತೀವಿ, ಅವ್ರ ಹತ್ರ ವಿಚಾರ ಮಾಡಿ ನಮ್ಮಲ್ಲಿ ಖರೀದಿ ಮಾಡಿ. ಹೌದೌದು ಸರ್. ಮತ್ತೆ ಇನ್ನೊಂದು ಮೆಟೀರಿಯಲ್ ಯಾವ್ಯಾವ ಥರದ ಬಳಸ್ತೀರಿ ಸರ್?
ಈಗ LLDP ಅಂತ ಬರುತ್ತೆ, HDP ಅಂತ ಬರುತ್ತೆ, ಮಾಸ್ಟರ್ ಬ್ಯಾಚ್ ಅಂತ ಬರುತ್ತೆ. ಇವನ್ನೆಲ್ಲ ನಾವು ಮಿಕ್ಸ್ ಮಾಡಿ ಪ್ರಪೋರ್ಷನ್ ರೇಟಲ್ಲಿ ಮಿಕ್ಸ್ ಮಾಡಿ ನಾವು ತಯಾರಿಸ್ತಕ್ಕಂಥದ್ದು ಒಂದಾಗಿರುತ್ತೆ ಅದು. ಅದರಲ್ಲಿ ಮತ್ತೆ HDP ಅಂತ ಒಂದು ಇದು ರೀಪ್ರೊಸೆಸಿಂಗ್ ಅಂತ RP ಅಂತೇಳಿ ಬರುತ್ತೆ. RP ನಾವು ಹೆಚ್ಚಿಗೆ ಬಳಸಿದ್ರೆಗಿನ ಖಂಡಿತವಾಗ್ಲೂ ಫೇಲ್ಯೂರ್ ಆಗುತ್ತೆ ಕ್ವಾಲಿಟಿ. ಹಂಗಾಗ್ಬಿಟ್ಟು ಈಗ ಕಡಿಮೆ ಅಂತಂತೇಳಿ ಹೋಗ್ತೀರಾ, ಮೋಸ ಹೋಗ್ತಾರೆ ರೈತರು. ಕಡಿಮೆ ಅಂತ ಯಾಕೆ ತಿಳ್ಕೊಬೇಕು ಅದನ್ನ, ಇದು ಯಾಕೆ ದುಬಾರಿ, ಇದು ಯಾಕೆ ಕಡಿಮೆ, ಇದು 1000 ಮೀಟರ್ ಅಂತ ಹೇಳ್ಬಿಡ್ತಾರೆ. ಅದ್ರಲ್ಲಿ ಬರ್ತಕ್ಕಂಥದ್ದು 800 900 ಬರ್ಬೋದು. ಅದನ್ನ ಸತ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ ಇವರು. 1000 ಅಂತ ಇವ್ರು ಹೇಳ್ತಾರೆ, ಅದನ್ನು ಒಪ್ಕೊಂಡ್ಬಿಡ್ತಾರೆ. ಆದರೆ ಪರಿಶೀಲನೆ ಮಾಡಕ್ ಯಾರೂ ರೆಡಿ ಇಲ್ಲ. ಒಟ್ಟು ಕಡಿಮೆ ಬೇಕು. ಇದೆಲ್ಲ ಸ್ವಲ್ಪ ರೈತ ಬಾಂಧವರು ಹುಷಾರಾಗಬೇಕು ಇಲ್ಲಿ. ಹೌದೌದು. ಕಡಿಮೆ ಅಂತಲೂ ಯಾಕೆ ಕಡಿಮೆ, ಇಲ್ಲಿ ಯಾಕೆ ದುಬಾರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಪರಿಶೀಲನೆ ಮಾಡಿ ಸರ್. ರೈತರು ನಮಗೆ ಕಮ್ಮಿ ಬೆಲೆಗೆ ಇವತ್ತು ಯೂಸ್ ಆಗ್ಬಿಟ್ರೆ ಸಾಕಪ್ಪ, ನಾಳೆ ನೋಡ್ಕೊಳ್ಳೋಣ ಅನ್ನೋ ಎಲ್ಲೆಲ್ಲ ಬೇರೆ ಬೇರೆ ಅಂಗಡಿಗಳು ಹೋಗಿ ಮತ್ತೆ ಬೇರೆ ಬೇರೆ ಬ್ರ್ಯಾಂಡ್ ನ ತಗೊಂಡು ಲಾಸ್ ಮಾಡ್ಕೊಂತಾರೆ. ಅಟ್ಲೀಸ್ಟ್ ಸ್ವಲ್ಪ ಒಂದು 100-200 ಜಾಸ್ತಿ ಆದ್ರೂ ಪರವಾಗಿಲ್ಲ, ನಮಗೆ ಬಳಕೆ ಜಾಸ್ತಿ ಆಗ್ಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು ಅನ್ನೋದು ಸ್ವಲ್ಪ ಯೋಚನೆ ಮಾಡಲ್ಲ. ಅದೇ ಈಗ ನಮ್ಮ ರೈತರು ಪ್ರಾಬ್ಲಮ್ ಆಗಿರೋದು ಸರ್. ಬೇರೆ ಬೇರೆ ಬ್ರ್ಯಾಂಡ್ಗಳನ್ನ ತಗೊಂಡ್ಬಿಟ್ಟು ಸರಿಯಾಗಿ ಯೂಸ್ ಆಗಲ್ಲ, 2-3 ದಿನ ಯೂಸ್ ಆಗ್ತವೆ ಮತ್ತೆ ಬಿಸಾಕ್ತಾರೆ. ಈ ಬ್ರ್ಯಾಂಡ್ಗೆ ಮತ್ತೆ ಅದೇ ಜಾಸ್ತಿ ದುಡ್ಡು ಅಂತ ಎಲ್ಲೂ ಬರೋಕೆ ಕಮ್ಮಿ ಆಗುತ್ತೆ. ಹಂಗಾಗಿ ನೀವು ಒಂದು ಒಳ್ಳೆ ಕ್ವಾಲಿಟಿಯಾಗಿ ಒಂದು ಒಳ್ಳೆ ಅಮೌಂಟ್ ಆಗಿ ನೀವು ಕೊಡ್ತೀರಾ ಅಂತ ಹೇಳ್ತೀರಾ ಸರ್. ಸರ್, ಇದೊಂದು ರೈನ್ ಟ್ಯೂಬ್ ಇತ್ತೀಚೆಗೆ ಇದಾಗುತ್ತೆ. ನಿಮ್ಮ ರೈನ್ ಟ್ಯೂಬ್ ಯಾವ ಬೆಳೆಗೆ ಯೂಸ್ ಮಾಡ್ಬೋದು ಸರ್? ಮೆಕ್ಕೆಜೋಳ ಆಗಿರ್ಬೋದು, ಆಮೇಲಿಂದ ನೀರುಳ್ಳಿ ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇವೆಲ್ಲವನ್ನು ರೈನ್ ಪೈಪ್ ಬಳಸ್ಬೋದು ಸರ್. ಮತ್ತೆ ಯಾವ್ಯಾವ ಡೈಮೆಂಡ್ಸ್, ಯಾವ್ಯಾವ ಅಳತೆಗೆ ನಿಮ್ಮಲ್ಲಿ ರೈನ್ ಟ್ಯೂಬ್ ಸಿಗ್ತದೆ ಸರ್? ನಮ್ಮಲ್ಲಿ 20 mm ಸಿಗುತ್ತೆ, 16 ಕೂಡ ಸಿಗುತ್ತೆ. 16, 20, ಅದು ಬಿಟ್ಟ ಮೇಲೆ 32, 40, 50, 63, 75 ಇಷ್ಟು ಸೈಜಲ್ಲಿ ಸಿಗ್ತವೆ ಸರ್. ಲೆಂತ್ ಈಗ 20 mm ಬಂದ್ಬಿಟ್ಟು ನಾವು 1001 ಮೀಟರ್ ಮಾಡಿದ್ವಿ. ಅದೇ ವಿಶೇಷ ನಮ್ದು. ಯಾಕೆ 1001 ಮಾಡಿದ್ವಿ ಅಂದ್ರೆ ಕೆಲವ್ರಿಗೆ 1000 ಮೀಟರ್ ಅಂದ್ರೆ ಇದು ಬರುತ್ತಾ, ಕೆಲವ್ರು ಎಲ್ಲೋ ನೋವು ತಿಂದಿರ್ತಾರ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಸರ್ 1000 ಬರುತ್ತಾ ಇದು ಅಂದ್ರೆ, ಅಲ್ಲ 1001 ಅಂತ ಹೇಳ್ತೀವಿ. 1 ಮೀಟರ್ ಸಹ ವ್ಯತ್ಯಾಸ ಆಗದೆ ಇರೋದಕ್ಕೆ 1001 ಅದು ಗೊತ್ತಾಗಬೇಕದು. ಯಾಕೆ 1 1001 1000 ಅಲ್ಲ 1001. ಬೇರೆ ಬೇರೆ ಇದ್ರ ಸರ್. ಬೇರೆ ಅಂತಂತಂದ್ರೆ ಈಗ ಬ್ರ್ಯಾಂಡ್ ಮೇಲೆ ಹೋಗುತ್ತೆ ಸರ್. ಬೇರೆ ಬೇರೆ ಬ್ರ್ಯಾಂಡ್ಗಳೆಲ್ಲಾನು ಸಿಗುತ್ತೆ. ಅವುಗಳ ಬಗ್ಗೆ ನಾವು ಮಾತಾಡಲ್ಲ. ಹೌದೌದು ಸರ್. ನಿಮ್ಮ ಒಂದು ಕಂಪ್ನಿಗೆ ಸತ್ಯನಾರಾಯಣ ಇದು ಏನಿದೆ ನಿಮ್ಮ ಒಂದು ಓನ್ ಬ್ರ್ಯಾಂಡ್ ಜೊತೆಗೆ ಬೇರೆ ಬ್ರ್ಯಾಂಡ್ಗಳು ಸಿಗ್ತವೆ. ಹೌದೌದು. ರೈತ ಯಾವುದೇ ಬಂದು ಕೇಳಿದ್ರು ಅವೆಲ್ಲವನ್ನೂ ಇಟ್ಟಿದ್ವಿ. ಯಾಕಪ್ಪ ಅಂತಂದ್ರೆ ಈಗ ಎಲ್ಲೋ ಹೋಗ್ತಾರೆ, ಅದನ್ನೆಲ್ಲೋ ತಿಳ್ಕೊಂಡು ಬಂದಿರ್ತಾರೆ, ಅವನ್ನು ಸಹ ನಾವು ಇಡಬೇಕಾಗತ್ತೆ. ಹೌದೌದು, ಕರೆಕ್ಟ್. ಮತ್ತೆ ಬಂದಂತ ರೈತರಿಗೆ ಏನೆಲ್ಲ ಫೆಸಿಲಿಟಿ ಇದೆ ಸರ್? ಸರ್, ಇಲ್ಲಿ ಮೊದಲನೇದಾಗಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಮಧ್ಯಾಹ್ನ ಬಂದಂತವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಇದೆ. ಆಮೇಲಿಂದ ಕುಡಿಯೋ ನೀರಿನ ವ್ಯವಸ್ಥೆ, ಆಮೇಲಿಂದ ಬಾತ್ರೂಮ್ಸ್ ಎಲ್ಲ ಇದಾವೆ. ಆಮೇಲೆ ಮೈನ್ ಪಾರ್ಕಿಂಗ್ ಯಾಕಪ್ಪ ಅಂತಂದ್ರೆ, ಈಗ ನೀವು ರೋಡಲ್ಲಿ ಹೋದ್ರೆಗಿನ ಒಂದು ವೆಹಿಕಲ್ ನಿಂತ್ಕೊಳಕ್ಕಲ್ಲ ಅವಕಾಶ ಇಲ್ಲ. ಇಲ್ಲಿ ನೋಡ್ರಿ ಎಲ್ಲ ಸಿಕ್ಕಾಪಟ್ಟೆ ನಾವು ವೆಹಿಕಲ್ಸ್ ಎಲ್ಲ ವ್ಯವಸ್ಥೆ ಮಾಡಿದೀವಿ. ಫ್ರೀಯಾಗಿ ಕುತ್ಕೊಂಡು ಮಾತಾಡ್ಬೋದು. ಒಳ್ಳೆ ಸ್ಟಾಫ್ ಇದ್ದಾರೆ, ಎಂಪ್ಲಾಯೀಸ್ ಎಲ್ಲ ಒಳ್ಳೆಯವ್ರಿದ್ದಾರೆ. ಅವ್ರ ಬಗ್ಗೆ ಹೇಳೋದೇ ಬೇಕಿಲ್ಲ. ಪ್ರತಿಯೊಬ್ಬರನ್ನು ಚೆನ್ನಾಗಿ ಕೂರಿಸ್ಕೊಂಡು ಎಲ್ಲ ಮಾತಾಡ್ತಾರೆ. ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ. ರೈತ ಬಾಂಧವರು ನೀಟಾಗಿ ಕುತ್ಕೊಂಡು 4-6 ಪ್ರಶ್ನೆಗಳ ಕೇಳಬೇಕು. ಕೇಳಿದಾಗ್ಲೇ ಒಳ್ಳೇದು. ಇದ್ರಲ್ಲಿ ಸುಮ್ಮನೆ ನಾನು ಬಂದೆ ತಗೊಂಡೋದ್ರೆ ಏನು ಯಾರಿಗೂ ಉಪಯೋಗ ಆಗೋದಿಲ್ಲ. ಅದೊಂದು ಅಳವಡಿಸ್ಕೋಬೇಕು. ಅದನ್ನ ರೈತ ಬಾಂಧವರು ಸ್ವಲ್ಪ ಪ್ರಶ್ನೆಗಳನ್ನ ಕೇಳಬೇಕು. ಪ್ರಶ್ನೆಗಳು ಕೇಳಿದಾಗಲೇ ಕ್ಲಾರಿಟಿ ಸಿಗುತ್ತೆ. ಸರ್, ಮತ್ತೆ ದೂರ ನಾವು ಬರಕ್ಕಾಗಲ್ಲ ಸರ್ ನಿಮ್ಮ ಕಂಪ್ನಿಗೆ, ನಿಮಗೆ ಕಳ್ಸ್ಕೊಡಕ್ಕಾಗುತ್ತೆ? ನಮ್ಮವೇ ವೆಹಿಕಲ್ಸ್ ಇದಾವೆ. ಇನ್ನ ಬೇಕಪ್ಪ ಅಂತಂದ್ರೆ ಇನ್ನೂ ದೂರ ಅಂತಂದ್ರೆ ನಾವು VRL ಟ್ರಾನ್ಸ್ಪೋರ್ಟ್ ಅವೆಲ್ಲ ಕಳ್ಸ್ಕೊಡ್ತೀವಿ. 100-200 ಕಿಲೋಮೀಟರ್ 300 ಕಿಲೋಮೀಟರ್ ನಮ್ಮ ವೆಹಿಕಲ್ ಬರುತ್ತೆ. 300 ಕಿಲೋಮೀಟರ್ ಮೇಲ್ಪಟ್ಟಂತ ನಾವು VRL ಸಹ ನಾವು ಕಳಿಸ್ಕೊಡ್ತೀವಿ ಸರ್. ಹೌದಾ ಸರ್? ಮತ್ತೆ ಇಲ್ಲ ಫೀಲ್ಡಿಗೆ ಬಂದು ನೋಡಿ ಸರ್, ಚೆಕ್ ಮಾಡಿ ನಮಗೆ ಗೊತ್ತಾಗಲ್ಲ, ಹೊಸ್ತಾನ ಮಾಡ್ತಾ ಇದ್ದ ಟ್ರಿಪ್ ಅಂದ್ರೆ ಅದಕ್ಕೂ ನೀವು? ಹೌದೌದು, ನಮ್ಮಲ್ಲೆಲ್ಲ ಇದ್ದಾರೆ, ನಮ್ಮ ಟೀಮೇ ಇದೆ. ಬಂದ್ಬಿಟ್ಟು ನಿಮ್ಮ ಜಮೀನಿಗೆ ಬಂದ್ಬಿಟ್ಟು ಏನು ಮೆಟೀರಿಯಲ್ ಬೇಕು, 2.5 ಪೈಪ್ ಎಷ್ಟು ಬೇಕು, 2 ಇಂಚಿನವು ಎಷ್ಟು ಬೇಕು, 1.5 ಎಷ್ಟು ಬೇಕು, 1 ಕಾಲು ಎಷ್ಟು ಬೇಕು, ಬಾಲ್ವಾಲ್ ಎಷ್ಟು ಬೇಕು, ಲ್ಯಾಟ್ರಲ್ ಎಷ್ಟು ಬೇಕು, ಪ್ರತಿಯೊಂದನ್ನು ವಿವರವಾಗಿ ತಿಳಿಸ್ಬಿಟ್ಟು ಎಲ್ಲವನ್ನು ನಿಮಗೆ ಲೀಸ್ಟ್ ಎಲ್ಲ ಕೊಡ್ತಾರೆ. ಮೆಟೀರಿಯಲ್ ಲೀಸ್ಟ್ ಎಲ್ಲ ಕೊಡ್ತಾರೆ. ನಾವೆಲ್ಲ ಕೊಟೇಶನ್ ಕೊಡ್ತೀವಿ. ಅದನ್ನೆಲ್ಲ ತಿಳ್ಕೊಂಡು ನೀವು ಡಿಸಿಷನ್ ತಗೋಬಹುದು. ಇಲ್ಲಿ ಎಲ್ಲಾ ತರದ ಕ್ವಾಲಿಟೀಸು ಇದಾವೆ, ಬರೀ ಒಂದೇ ತರಾನೇ ಇಟ್ಟಿರಲ್ಲ. ಉದಾಹರಣೆಗೆ ನಿಮಗೆ ತುಂಬಾ ಕಡಿಮೆ ಬೇಕು, ನನಗೆ ಕಡು ಬಡವರಪ್ಪ ನನ್ನ ಕೈಲಿ ಬಂಡವಾಳ ಹಾಕಕ್ಕಾಗಲ್ಲ ಅಂತಂದ್ರೆ ಎಕರೆಗೆ 3,000 to 6,000 ರೂಪಾಯಿ 7,000 ರೂಪಾಯಿಗೆ ನಿಮ್ಗೆ ಎಕರೆಗೆ ನಾವು ಕೆಲಸ ಮುಗಿಸ್ಕೊಡುವಂಥದ್ದನ್ನು ನಮ್ಮಲ್ಲಿ ಮೆಟೀರಿಯಲ್ಸು ಇದೆ, ಮಾಡ್ಕೊಡೋಕ್ಕೂ ನಾವೆಲ್ಲ ರೆಡಿ ಇದ್ದೀವಿ.
ಒಟ್ಟು ನೀವು ಬಡವರಿಗೂ ಅಡ್ಜಸ್ಟ್ ಆಗ್ತೀರಾ, ಮತ್ತೆ ನಮ್ಗೆ ಕಾಸ್ಟ್ಲಿ ಬೇಕು, ಕ್ವಾಲಿಟಿ ಬೇಕು ಅಂದ್ರೂ ಅದಕ್ಕೂ ನೀವು ರೆಡಿ ಇದ್ದೀರಾ? ಕಡು ಬಡವರಿಗೂ ಸಹ ನನ್ನ ಕೈಲಿ ಬಂಡವಾಳ ಹಾಕಕ್ಕಾಗಲ್ಲ ಅನ್ನೋದಕ್ಕೂ ಸಹ ನಮ್ಮಲ್ಲಿ ಮೆಟೀರಿಯಲ್ಸ್ ಎಲ್ಲ ಇದಾವೆ. ಕಡು ಬಡವ್ರದ್ದು ಇಟ್ಕೊಳ್ರಿ, ಬಡವ್ರದ್ದು ಇಟ್ಕೊಳ್ರಿ, ಮಧ್ಯಮ ವರ್ಗದವ್ರದ್ದು, ಶ್ರೀಮಂತರದು, ಅಗರ್ಭ ಶ್ರೀಮಂತರು ಸಹ ಆ ಕ್ವಾಲಿಟೀಸು ಇದಾವೆ ನಮ್ಮಲ್ಲಿ. ಸರ್, ಇನ್ನೊಂದು ಹಳೆ ಡ್ರಿಪ್ ತಂದ್ರೆ ನಿಮ್ಮ ಹತ್ರ ಮತ್ತೆ ಅದೇ ಡ್ರಿಪ್ ಅಲ್ಲಿ ಏನೋ ಲ್ಯಾಟ್ರಲ್ ಮಾಡ್ಕೊಡ್ತೀರಾ? ಹೌದು, ಹಳೆ ಲೇಟ್ರಲ್ಲ ನಾವು ಮತ್ತೆ ವಾಪಸ್ ತಗೊಂತೀವಿ, ಅದನ್ನ ಕರೆಸ್ಬಿಟ್ಟು ನಾವು ಹೊಸದು ಮಾಡ್ಕೊಡ್ತೀವಿ. ಅದೆಲ್ಲ ವ್ಯವಸ್ಥೆ ಇದೆ ನಮ್ಮಲ್ಲಿ. ಅದು ಹೆಂಗೆ ಸರ್, ಕೆಜಿ ಅಂತ ಅಂತೀರಾ, ಯಾವ ತರ ಸರ್? ಹೌದು ಸರ್, ಹೌದು, ಕೆಜಿ ಲೆಕ್ಕದಲ್ಲಿ ತಗೊಂತೀವಿ. ಸರ್, ರೈತರು ಯಾವುದೇ ಹಳೆ ಲ್ಯಾಟ್ರಲ್ ತಂದ್ಬಿಟ್ಟು ಇಲ್ಲಿ ಕೊಟ್ಟು ನೀವು ಹೊಸ ಲ್ಯಾಟ್ರಲ್ ತಗೊಂಡೋಗ್ಬೋದು. ಟೇಪ್ ಲ್ಯಾಟ್ರಲ್ಲೂ ಸಹ ತಗೊಂತೀವಿ. ಟ್ಯೂಬ್ ಲ್ಯಾಟ್ರಲ್ಲು, ರೈನ್ ಡ್ರಿಪ್ ಮತ್ತೆ ಪೇಪರ್ ಲ್ಯಾಟ್ರಲ್ ಹಳೆದಿದ್ರೆ ಯೂಸ್ ಆಗದಿರೋ ಯೂಸ್ ಮಾಡ್ತೀರಾ? ಯಾವುದನ್ನು ಬಿಸಾಕಂತ ಅವಶ್ಯಕತೆ ಇಲ್ಲ, ಎಲ್ಲ ರಿಯೂಸ್ ಒಂದ್ ಹತ್ರ ಕೂಡಿ ಇಟ್ಕೊಂಡ್ಬಿಟ್ಟು ತಗೊಬಂದ್ರೆ ನಾವು ಅದನ್ನ ಕೆಜಿ ಲೆಕ್ಕದಲ್ಲಿ ತಗೊಂತೀವಿ ಸರ್. ಕೊನೆಯದಾಗಿ ನಮ್ಮ ರೈತರಿಗೆ ಏನಂತ ಹೇಳ್ತೀರಾ ಸರ್, ನಿಮ್ಮ ಒಂದು ರೈನ್ ಟ್ಯೂಬ್ದಾಗಲಿ, ನಿಮ್ಮ ಒಂದು ಕಂಪನಿದಾಗಲಿ? ಈಗ ನಾವು ತಾಲೂಕು ಮಟ್ಟದಲ್ಲಿ ಈ ಒಂದು ವ್ಯವಸ್ಥಿತವಾಗಿ ನಾವು ಮಾಡಿರ್ತಕ್ಕಂಥದ್ದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, 4-6 ಕಡೆ ಕೇಳ್ಕೊಂಡು ಬರ್ಬೇಕು ಇಲ್ಲಿಗೆ. ಸುಮ್ಮನೆ ನೇರವಾಗಿ ಬಂದ್ರೆ ಏನು ಉಪಯೋಗ ಆಗೋದಿಲ್ಲ. 4-6 ಕಡೆ ವಿಚಾರ ಮಾಡ್ಕೊಂಡು ಇಲ್ಲಿಗೆ ಬಂದಾಗ್ಲೇನೆ ಅವ್ರಿಗೆ ಕರೆಕ್ಟ್ ಆದ ಮಾಹಿತಿ ಸಿಗುತ್ತೆ. ಏನ್ ಮಾಡ್ಬಿಡ್ತಾರಪ್ಪ ಅಂತಂದ್ರೆ, ಎಲ್ಲೋ ಸಿಕ್ಕಿದ್ದನ್ನು ಸುಮ್ಮನೆ ತಗೊಂಡು ಹೋಗೋದಲ್ಲ, ಇಲ್ಲಿಗೆ ಎಲ್ಲ ಕೇಳಿಸ್ಕೊಂಡು ಇಲ್ಲಿಗೆ ಬರ್ಬೇಕು. ಆಮೇಲೆ ಕೊನೆಗೆ ಇಲ್ಲಿಗೆ ಬಂದಾಗ ವ್ಯತ್ಯಾಸ ಗೊತ್ತಾಗತ್ತೆ. ಇದು ಮೊದಲನೇದಾಗಿ ನಮ್ಮ ರೈತರು ಮಾಡ್ಬೇಕಾಗಿರೋದು. ಸಿಕ್ಕಾಪಟ್ಟೆ ಇವತ್ತು ಮೋಸ ಹೋಗ್ತಿದ್ದಾರೆ, ಅದು ಅವಾಯ್ಡ್ ಆಗ್ಬೇಕದು. ತುಂಬಾ ಮೋಸ ಹೋಗ್ತಿದ್ದಾರೆ. ಯಾಕೆ ಅಂತಂದ್ರೆ ಕಡಿಮೆ ಸಿಕ್ತು, ಕಡಿಮೆ ಯಾಕೆ ಸಿಕ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ರೆಡಿನೇ ಇಲ್ಲ. ಇದು ದೊಡ್ಡ ಸಮಸ್ಯೆ ಆಗಿದೆ. ಕಡಿಮೆ ಸಿಕ್ತಪ್ಪ, ಯಾಕೆ ಕಡಿಮೆ, ಇದು ಯಾಕೆ ಜಾಸ್ತಿ, ಅದನ್ನ ವಿಚಾರಣೆ ಮಾಡ್ಬೇಕಲ್ವಾ, ಎನ್ಕ್ವೈರಿ ಮಾಡ್ಬೇಕಲ್ವಾ. 105 ಜನ ಮಾತ್ರನೇ ಎನ್ಕ್ವೈರಿ ಮಾಡ್ತಾರೆ, ಇನ್ನು 95 ಜನ ಎನ್ಕ್ವೈರಿ ಮಾಡಕ್ಕೆ ರೆಡಿನೇ ಇಲ್ಲ ಇವತ್ತು. ಇದು ಮೇನ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಸಾಲ್ವ್ ಆದ್ರೆ 50% ರೈತ ಸಮಸ್ಯೆಯಿಂದ ಹೊರಗೆ ಬರ್ತಾನೆ. ಸರ್, ಇನ್ನೊಂದು ಈ ರೈನ್ ಟ್ಯೂಬ್, ಪೇಪರ್ ಲ್ಯಾಡರ್ ಜೊತೆಗೆ ಇನ್ನು ನಮಗೆ ಡ್ರಿಪ್ಪಿಗೆ ಮತ್ತೆ ಕೃಷಿಗೆ ಬೇಕಂತ ಬೇರೆ ಐಟಮ್ಗಳು ಏನು ಸಿಗ್ತದೆ, ಸಾಮಗ್ರಿಗಳು? ಸರ್, ಡ್ರಿಪ್ ಇರಿಗೇಷನ್ ಕಂಪ್ಲೀಟ್ ಟೋಟಲ್ ಐಟಮ್ ಸಿಗುತ್ತೆ. ಇಂಥ ಸಿಗುತ್ತೆ, ಇಂಥ ಸಿಗಲ್ಲ ಅಂತ ಎನಿವನ್. ಡ್ರಿಪ್ ಇರಿಗೇಷನ್ ಅಂದ್ರೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸ್ ಆ ಲೆಕ್ಕದಲ್ಲಿ ಇದೆ. ಹೌದೌದು ಸರ್, ನಾವು ನೋಡಿದಂಗೆ ಈ ಚಳ್ಳಕೆರೆ ತಾಲೂಕು ಇಷ್ಟು ದೊಡ್ಡದು ಎಲ್ಲೂ ಕಂಪ್ನಿ ನಾನು ನೋಡೇ ಇಲ್ಲ ಸರ್. ಬಟ್ ಆದ್ರೂ ಜನ ಯಾಕೆ ಇನ್ನೂ ಅತಿ ಹೆಚ್ಚು ಬಳಕೆ ಮಾಡ್ಕೊಂತಿಲ್ಲ ಅಂತ ಅನ್ನೋದೇ ಒಂದು ಬೇಜಾರು. ಇಷ್ಟೊಂದು ನೀವು ಕಮ್ಮಿ, ಒಂದು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀರಾ, ಕಮ್ಮಿ ಬೆಲೆ ಕೊಡ್ತಾ ಇದ್ದೀರಾ, ಮತ್ತೆ ಎಲ್ಲಾ ಸಿಸ್ಟಮ್ ಚೆನ್ನಾಗಿ ಐತೆ ಸರ್. ಊಟದ ವ್ಯವಸ್ಥೆ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಇದೆ, ಮತ್ತೆ ವೆಹಿಕಲ್ ವ್ಯವಸ್ಥೆ ಇದೆ. ಇದನ್ನ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ನಮ್ಮ ರೈತರಿಗೆ ಹೇಳ್ತೀನಿ ಸರ್. ಓಕೆ ಸರ್, ಮತ್ತೊಂದು, ಈಗ ರೈತರು ಇಲ್ಲಿಗೆ ನೇರವಾಗಿ ಬಂದ್ಬಿಟ್ಟು ರೈನ್ ಪೈಪ್ ಆಗಿರ್ಬೋದು, ಟೇಪ್ ಲ್ಯಾಟ್ರಲ್ ಆಗಿರ್ಬೋದು, ಅವರೇ ಖುದ್ದು ಬಂದು ಮೆಷಿನರಿದ ಪ್ರೊಡಕ್ಷನ್ ಎಲ್ಲ ಅವ್ರು ನೋಡ್ಕೊಂಡ್ಬಿಟ್ಟು ತುಂಬಾ ಖುಷಿಯಾಗಿ ಸಾಕಷ್ಟು ಒಳ್ಳೆ ಇಳುವರಿ ಸಿಗ್ತಾ ಇರೋದ್ರಿಂದ ಇಲ್ಲೇ ಬಂದು ನೇರವಾಗಿ ಖರೀದಿ ಮಾಡ್ತಾ ಇದ್ದಾರೆ. ಅದೊಂದು ನಮಗೆ ಸಂತೋಷವಾದ ವಿಷಯ ಅಂತಂತೇಳಿ ನನ್ನ ಜೊತೆ ನಾನು ಹಂಚ್ಕೊತಾ ಇದ್ದೀನಿ ವಿಚಾರನ. ಆಮೇಲಿಂದ ಇನ್ನೊಂದು ಇಂಪಾರ್ಟೆಂಟು, ಸರ್ಕಾರದಿಂದ ನಮ್ಮ ಕಂಪನಿ ಅನುಮೋದನೆ ಪಡೆದಿದೆ. ಸಬ್ಸಿಡಿಗೆ ಅರ್ಹತೆ ಪಡೆದಿರೋದ್ರಿಂದ ನಾವು ಗೌರ್ಮೆಂಟಿಂದ ಏನು ಬರುತ್ತೆ ಸಬ್ಸಿಡಿ, ಅದನ್ನ ತರಿಸ್ಕೊಡೋ ವ್ಯವಸ್ಥೆ ಕೂಡ ನಮ್ಮ ಕಂಪನಿಯಲ್ಲಿದೆ. ಅಂದ್ರೆ ಸರ್, ರೈತರಿಗೆ ಸಬ್ಸಿಡಿ ಮುಖಾಂತರ ನೀವು ಡ್ರಿಪ್ ಮಾಡ್ಕೊಡ್ತೀರಾ? ಡಾಕ್ಯುಮೆಂಟ್ಸ್ ಇಸ್ಕೊಂಡು ನೀವೇ, ಇದು ಹೆಂಗೆ ಸರ್, ಅದೊಂದು ಹೇಳ್ತೀರಾ? ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರೈತರೇ ಇನ್ವೆಸ್ಟ್ಮೆಂಟ್ ಮಾಡಿ ಅವರೇ ಸಬ್ಸಿಡಿ ತಗೋಬೇಕು. ಲಾಸ್ಟ್ ಇಯರ್ ಎಲ್ಲ ನಾವು ಮಾಡಿದೀವಿ ಸರ್. ಈ ವರ್ಷ ಕೂಡ ಆ ತರ ವ್ಯವಸ್ಥೆ ಇಲ್ಲ. ನೆಕ್ಸ್ಟ್ ಇಯರ್ ಅದನ್ನ ಮತ್ತೆ ಮುಂದುವರಿಸ್ತೀವಿ. ಒಟ್ಟು ಸಬ್ಸಿಡಿ ವ್ಯವಸ್ಥೆ ನಿಮ್ಮಲ್ಲಿ ಇದೆ ಸರ್? ಸದ್ಯಕ್ಕೆ ಸ್ವಲ್ಪ ಅದನ್ನ ರೈತರು ಇನ್ವೆಸ್ಟ್ ಮಾಡೋ ತರ ಇದೆ. ಹೌದೌದು, ಸದ್ಯದ ಪರಿಸ್ಥಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸಬ್ಸಿಡಿ ಯಾವ ಬೆಳೆಗೆ ಬರುತ್ತೆ ಅನ್ನೋದು ಹೇಳ್ತೀರಾ ಸರ್? ಎಲ್ಲಾ ಬೆಳೆಗಳಿಗೂ ಬರುತ್ತೆ. ತರಕಾರಿಗೂ ಬರುತ್ತೆ, ಬಾಳೆ, ಪಪ್ಪಾಯಿ, ನುಗ್ಗೆ, ಪ್ರತಿಯೊಂದು ಇಂಥ ಬೆಳೆ ಅನ್ನೋಂಗಿಲ್ಲ, ಪ್ರತಿಯೊಂದಕ್ಕೂ ಬರುತ್ತೆ ಸರ್. ಟ್ಯೂಬ್ ಲ್ಯಾಟ್ರಲ್ ಅನ್ನಂಗಿಲ್ಲ, ಪೇಪರ್ ಲ್ಯಾಟ್ರಲ್ ಬರುತ್ತೆ, ರೈನ್ ಟ್ಯೂಬ್ ಬರುತ್ತೆ? ಇಲ್ಲ ಸರ್, ಪೇಪರ್ ಲ್ಯಾಟ್ರಲ್ ರೈನ್ ಟ್ಯೂಬ್ಗೆ ಬರೋದಿಲ್ಲ. ನಾನ್ ISIಗೂ ಬರಲ್ಲ, ಓನ್ಲಿ ISI. ಅದು ಅಪ್ರೂವ್ಡ್ ಇರ್ತಕ್ಕಂಥ ಕಂಪ್ನಿಗೆ, ಅಪ್ರೂವ್ಡ್ ಇರ್ತಕ್ಕಂಥ ಕಂಪ್ನಿ. ನಮ್ಮ ಕಂಪನಿ ಅಪ್ರೂವ್ಡ್ ಇರ್ತಕ್ಕಂಥದ್ದು, ಹಂಗಾಗಿ ಸಬ್ಸಿಡಿ ವ್ಯವಸ್ಥೆ ಮಾಡ್ಕೊಡ್ತೀವಿ. ಹೌದು ಸರ್. ಓಕೆ ಸರ್, ಏನೋ ಸ್ವಲ್ಪ ರೇಟ್ ಜಾಸ್ತಿ ಅಂತ ರೈತರೆಲ್ಲ ಕನ್ಫ್ಯೂಷನ್ ಆಗ್ಬಿಟ್ಟಿದ್ರೆ, ಅದು ಏನಂತ ಒಂದ್ಸಲ ಕ್ಲಾರಿಟಿ ಕೊಟ್ಬಿಡಿ ಸರ್ ನೀವೇನು. ಹೌದ್ರಾ? ಅದು ಏನಾಗಿದೆಯಪ್ಪ ಅಂತಂದ್ರೆ, ಇಲ್ಲಿ ಮೇನ್ ಮಧ್ಯವರ್ತಿಗಳಿಗೆ ಕಮಿಷನ್ ಸಿಗುವುದಿಲ್ಲ. ವಿತ್ ಬೋರ್ಡ್ ಸಮೇತ ಹಾಕ್ಬಿಟ್ಟಿದೀವಿ ನಾವು ಸರ್ ಆಫೀಸಲ್ಲಿ ಸರ್. ಹೌದು, ಇದು ಒಂದು ಚಾಲೆಂಜಿಂಗ್ ಆಗಿದೆ. ಇದು ಇವತ್ತಿಂದಲ್ಲ, ಕಳೆದ ನಾನು ಏನ್ 20-30 ವರ್ಷದಿಂದಲೂ ಈ ವ್ಯವಹಾರದಲ್ಲಿದ್ದೀನಿ. ಟೋಟಲ್ 35 ವರ್ಷದಿಂದ ನಾನು ಬಿಸ್ನೆಸ್ ಅಲ್ಲಿ ಇರೋದು. ಇದೊಂದು ಚಾಲೆಂಜ್ ಇದು. ಯಾವುದೇ ಒಬ್ಬ ಬಿಸ್ನೆಸ್ ಮನ್ ಆ ಬೋರ್ಡ್ ಹಾಕಿಲ್ಲ, ಕರ್ನಾಟಕದಲ್ಲಿ ಹಾಕಿಲ್ಲ, ನಾನು ಫಸ್ಟ್ ಹಾಕಿದ್ದೀನಿ. ಹೌದೌದು ಸರ್. ಮಧ್ಯವರ್ತಿಗಳು ಇಲ್ಲಿ ಕಮಿಷನ್ ಸಿಗೋದಿಲ್ಲ.
ಇದೇ ಚಾಲೆಂಜ್ ಈಗ. ಅಲ್ಲ ಸರ್, ಕಮಿಷನ್ ಕೊಡಿ ಸರ್, ಬಿಸ್ನೆಸ್ ಆಗುತ್ತಲ್ಲ ಸರ್ ನಿಮಗೆ. ಹಾ, ನಾನು ಅದನ್ನ ಮಾಡಕ್ ಹೋಗಿದ್ದೀನಪ್ಪ ಅಂದ್ರೆ ಡೈರೆಕ್ಟ್ ಆಗಿ ರೈತನಿಗೆ ತೊಂದರೆ ಆಗುತ್ತೆ. ಹಾಂ ಸರ್. ರೈತ ದೇಶದ ಬೆನ್ನೆಲುಬು. ರೈತನಿಗೋಸ್ಕರ ನಮ್ದೊಂದು ಅಳಿಲು ಸೇವೆ. ಹಾಂ ಸರ್. ಈ ಮನೋಭಾವನೆ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಲ್ಲ, ಅದು ನನಗೆ ಸಮಾಧಾನ ಇದೆ. ಹಾಂ 10 ಜನ ಕಡಿಮೆ ಆದ್ರೂ ಪರವಾಗಿಲ್ಲ. ಹಾಂ ಏನ್ ನಮ್ಮಲ್ಲಿ ತಗೊಂಡೋಗಿದಾರ ಅವ್ರಿಗೆ ಒಳ್ಳೆ ಮಾಹಿತಿ ಇದೆ, ನನ್ನ ಬಗ್ಗೆ ಏನಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹೌದೌದು. ಒಂದು. ಇನ್ನು ಎರಡನೇದಾಗಿ ಯಾರಾದ್ರೂ ನನ್ನ ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಿದ್ರೆ ನನ್ನ ನಂಬರು ನೇರ ಮಾಡಬೇಕು. ಹೌದೌದು. ಓನರಿಗೆ ನೇರ ಮಾಡಬೇಕು. ಸರ್ ಯಾಕೆ ರೇಟ್ ಜಾಸ್ತಿ? ಹೌದೌದು. ಕೆಲವರು ಸತ್ಯ ಗೊತ್ತಿರೋದಿಲ್ಲ, ವಿಶ್ಲೇಷಣೆ ಮಾಡಕ್ ರೆಡಿ ಇಲ್ಲ. ಹೌದೌದು. ನಾನು ಮೊದಲೇ ಹೇಳ್ದಂಗೆ 105 ಜನ ಮಾತ್ರನೇ ಪ್ರಶ್ನೆಗಳು ಮಾಡ್ತಾರೆ, ಇನ್ನು 95 ಜನ ಪ್ರಶ್ನೆನೇ ಮಾಡ್ತಾ ಇಲ್ಲ. ಹೌದೌದು. ಸುಮ್ನೆ ಅವ್ರು ಯಾರ ಪಕ್ಕದವ್ರು ಹೇಳಿದ್ರು ಇಲ್ಲಿ ಸ್ವಲ್ಪ ದುಬಾರಿ ಅಂತ ಹೇಳಿದ್ರೆ ಅವ್ರು ಹಾಗೆ ಹೋಗ್ತಿದಾರೆ. ಯಾಕೆ ದುಬಾರಿ? ಏನ್ ವ್ಯತ್ಯಾಸ ಇದೆ? ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಇದೆಯಾ ಅಥವಾ ಮೀಟರ್ ಅಲ್ಲಿ ವ್ಯತ್ಯಾಸ ಇದೆಯಾ? ಏನ್ ವ್ಯತ್ಯಾಸ ಇದೆ ಅಂತ ತಿಳ್ಕೋಬೇಕು. ಅದ್ರಲ್ಲೂ ನನ್ನ ನಂಬರ್ಗೆ ಮಾಡಿ. ನನ್ನ ಹೆಸರು ಸತ್ಯನಾರಾಯಣ, ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸ್ ಓನರ್ ನಾನು. ನನ್ನ ನಂಬರ್ 8073731741. ಇನ್ನ ಒಂದ್ ನಂಬರು 9448728367. ನನ್ನ ಹೆಸರು ಸತ್ಯನಾರಾಯಣ. ನನ್ನೇ ಕಾಣ್ರಿ, ಇದ್ರ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡ್ರಿ, ಅವಾಗ ಸರಿಯಾದ ಉತ್ತರ ಸಿಗುತ್ತೆ. ಹೌದೌದು ಸರ್, ನೀವ್ ಹೇಳ್ತಾ ಇದ್ರ ನಾವು ಯಾವ್ದೇ ಮಧ್ಯವರ್ತಿಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಹಂಗಾಗಿ ಎಲ್ಲ ರೂಮರ್ ಸ್ಟಾರ್ಟ್ ಆಗಿದೆ. ಮತ್ತೆ ಇನ್ನೊಂದು, ಬೇಕಾದ್ರೆ ರೈತರಿಗೆ 10 ರೂಪಾಯಿ ಕಮ್ಮಿ ಕೊಡ್ತೀವಿ, ಆದ್ರೆ ಮಧ್ಯವರ್ತಿಗಳಿಗೆ ಕೊಡಲ್ಲ ಅನ್ನೋ ಒಂದು ನಿಮ್ಮ ಉದ್ದೇಶ. ಹೌದು ಸರ್. ಕ್ವಾಲಿಟಿ ಸರ್, ನೀವು ಹೇಳಿದ್ರೆ ಕ್ವಾಲಿಟಿ ಚೆನ್ನಾಗಿದ್ದು ಸ್ವಲ್ಪ ರೇಟ್ ಇದ್ದೇ ಇರುತ್ತೆ. ಇಲ್ಲ ಈಗ ನೀವು ಯಾವ ಕ್ವಾಲಿಟಿ ಬೇಕಾದ್ರೂ ಸಿಗುತ್ತೆ, ನಿಮಗೆ ಯಾವ ರೇಟ್ ಬೇಕಾದ್ರೂ ಸಿಗುತ್ತೆ ಅಂತ ನೀವು ಹೇಳ್ತಿದ್ರಿ. ಹೌದು, ಈಗ ಎಲ್ಲಾ ತರದ ಕ್ವಾಲಿಟಿಗಳು ಇಟ್ಟಿದೀವಿ. ಹಾಂ ಸರ್. ಈಗ ಇಲ್ಲಿವರೆಗೂ ನಾವು ಬರೀ ISI ಒಂದೇ ಮೇಂಟೈನ್ ಮಾಡ್ತಾ ಇದೀವಿ. ಸರ್. ಈಗ ವಿತೌಟ್ ISI ಅಲ್ಲೂ ಸಹ ರೈತರಿಗೆ ಗಾಡ್ಡೆ ಮೇಲೆ ಇಟ್ಕೊಂಡು ಮಾಡ್ತಕ್ಕಂಥದ್ದಕ್ಕೆ ISI ಏನ್ ಬೇಕಾಗಲ್ಲ. ಅದಕ್ಕೂ ಸಹ ನಾವು ಚೀಪ್ ಅಂಡ್ ಬೆಸ್ಟ್ ಒಳ್ಳೆ ಕ್ವಾಲಿಟಿ, ಆ ದುಡ್ಡಿಗೆ ತಕ್ಕನಾದ ಕ್ವಾಲಿಟಿಗಳನ್ನು ನಾವು ಮೇಂಟೈನ್ ಮಾಡಿದೀವಿ. ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಪ್ರೈಸ್. ಹಂಗಾರೆ ಇನ್ನು ಮುಂದೆ ಯಾವುದೇ ರೇಟು ಜಾಸ್ತಿ ಅನ್ನೋದಿರಲ್ಲ, ನೀವು ಯಾವ ಬಂದು ಏನೇ ತಗೊಂಡ್ರು ಅದಕ್ಕೆ ತಕ್ಕಂತೆ ನಿಮ್ಗೆ ರೇಟ್ ಇದ್ದೇ ಇರುತ್ತೆ ಸರ್. ನಾನು ಬಾಯಲ್ಲಿ ಹೇಳೋದಕ್ಕಿಂತ ಇನ್ನು ಮುಂದೆ ನನ್ನ ಜೊತೆ ನೇರವಾಗಿ ಸಂಪರ್ಕದಲ್ಲಿರ್ರಿ. ಪ್ರತಿಯೊಬ್ಬ ರೈತರು ನನ್ನ ಸಂಪರ್ಕದಲ್ಲಿರ್ರಿ, ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ. ಹೌದೌದು. ನೋಡಿರಲ್ಲ ರೈತ ಬಂದವರೇ, ನನ್ನ ಅನಿಸಿಕೆ, ನಾನು ಯಾವುದೋ ಒಂದು ಕಮರ್ಷಿಯಲ್ ಒಂದು ಶಾಪಿಗೆ ಹೋದಾಗ ಇಲ್ಲಿ ದಲ್ಲಾಳಿಗೆ ಅವಕಾಶ ಇಲ್ಲ ಮತ್ತು ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ ಅಂತ ಯಾರು ಹಾಕಲ್ಲ. ಯಾಕಂದರೆ ಅವ್ರಿಗೆ ಬಿಸ್ನೆಸ್ ಪರ್ಪಸ್ ಆಗಿ ಇನ್ನು ಇಟ್ಕೊಂತಾರೆ, ಅವರೇನೆ ಇವರು ಕ್ರಿಯೇಟ್ ಮಾಡ್ಕೊತಾರೆ. ಅಂಥದ್ರಲ್ಲಿ ನಮ್ಮ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸ್ ಅವರು ಇದಕ್ಕೆ ಅವಕಾಶನ ಮಾಡಿಕೊಟ್ಟಿಲ್ಲ. ಯಾಕಂದರೆ ನಮ್ಮ ರೈತರಿಗೆ ಬೇಕಾದ್ರೆ 10 ರೂಪಾಯಿ ಕಮ್ಮಿ ಕೊಟ್ಬಿಡೋಣ, ದಲ್ಲಾಳಿಗಳು ಯಾಕೆ ಮಧ್ಯದಾಗೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮತ್ತು ರೈತರಿಗೆ ಒಂದು ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದಾರೆ. ನನ್ನ ಒಂದು ವೈಯಕ್ತಿಕ ಒಂದು ಅನುಭವ ಹೇಳ್ತಿದ್ದೀನಿ. ಮತ್ತು ಒಂದು ಇಲ್ಲಿ ಎಲ್ಲ ನೋಡಿದ ಮೇಲೆ ಒಂದು ಅನಿಸಿದ್ದು, ಸುಮ್ಮನೆ ಬೇರೆ ಎಲ್ಲೆಲ್ಲ ಹೋಗಿ ನೀವು ಯಾವ ಕ್ವಾಲಿಟಿಗೆ ಪರ್ಚೇಸ್ ಮಾಡೋದಕ್ಕಿಂತ ನಮ್ಮ ಒಂದು ಚಳ್ಳಕೆರೆ ತಾಲೂಕಿಗೆ ಒಂದು ಉತ್ತಮವಾಗಿ ಒಂದು ಓನಾಗೆಲ್ಲ ಒಂದು ರೆಡಿ ಮಾಡ್ತಾ ಇದ್ದಾರೆ. ಹಂಗಾಗಿ ಬಂದು ನೀವು ಒಂದ್ಸಲ ಭೇಟಿ ಕೊಟ್ಟು ಚರ್ಚೆ ಮಾಡಿ ಅವ್ರ ಹತ್ರ, ಆಮೇಲೆ ನಿಮಗೆ ತಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಹಂಗಾಗಿ ಬಂದು ಚರ್ಚೆ ಮಾಡಿ, ಎಲ್ಲ ಸಾಕಷ್ಟು ರೈತರು ನೀವು ನೋಡ್ತಾ ಇದ್ದೀರಾ, ಬಂದು ಏನೇನು ಪ್ರೊಡಕ್ಷನ್ ಆಗ್ತಿದೆ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತು ಟ್ಯಾಕ್ರಿಗೆ ಮತ್ತು ಟೆಂಪೋದಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾವ ರೀತಿ ಒಂದು ಬೆಲೆ ಇರುತ್ತೆ ಮತ್ತು ಯಾವ ರೀತಿ ಗುಣಮಟ್ಟವನ್ನು ಇವರು ಮೇಂಟೈನ್ ಮಾಡಿದ್ದಾರೆ ಅಂತ. ಹಂಗಾಗಿ ಒಂದ್ಸಲ ಇದನ್ನು ಇಲ್ಲಿಗೆ ಭೇಟಿ ಕೊಟ್ಟು ನೋಡಿ, ನನ್ನ ಒಂದು ಪ್ರಕಾರ ಒಂದ್ಸಲ ಭೇಟಿ ಕೊಟ್ಟು ನೋಡಿರಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಏನಂತೀರಿ ಸರ್ ನೀವು ಇದಕ್ಕೆ? ಸರ್, ಇದಕ್ಕಿಂತ ಒಂದು ಹೇಳ್ತೀನಿ ನಾನು, ನಮ್ಮ ಚಳ್ಳಕೆರೆ ತಾಲೂಕಿನವ್ರಿಗಿಂತಲೂ ಬೇರೆ ತಾಲೂಕುಗಳಿಂದ, ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ಜನರು ಇದನ್ನು ಉಪಯೋಗಿಸ್ಕೊಂತಿದ್ದಾರೆ ಹೊರತು ನಮ್ಮ ತಾಲೂಕಿನ ಜನ ಸ್ವಲ್ಪ ಕಡಿಮೆ ಉಪಯೋಗ ಮಾಡ್ಕೊಂತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಬೇರೆ ಕಡೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಇಲ್ಲಿ ಏನ್ ಕ್ವಾಲಿಟಿ ಇದೆ, ಯಾವ ತರ ಇದೆ ಅಂತ. ಬಟ್ ನಮ್ಮ ಲೋಕಲ್ ಪ್ರಶ್ನೆ ಮಾಡ್ಬೇಕು ಮೊದಲು. ಯಾರೋ ಒಬ್ರು ಜಾಸ್ತಿ ಅಂದೇಟಿಗೆ ಅಲ್ಲಿ ಹೋಗದೇ ಇರೋದು, ಮತ್ತೆ ಅವ್ರು ಹೇಳಿದ್ದೆ ನಂಬಿಡೋದು, ಆ ತರ ಆಗೋಗ್ತದೆ. ಯಾಕಂದ್ರೆ ಈಗ ಸರ್ಕಲ್ ಇಂದ ಇಲ್ಲಿ ಬರ್ಬೇಕಪ್ಪ ಅಂದ್ರೆ 20 ಅಂಗಡಿ ಇದಾವೆ, ಎಡಕ್ಕೂ ಬಲಕ್ಕೂ 20 ಅಂಗಡಿ ಇದಾವೆ. ಅವೆಲ್ಲ ಮುಗಿಸ್ಕೊಂಡು ಕೊನೆಗೆ ಇಲ್ಲಿಗೆ ಬನ್ರಿ. ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ, ನಾವು ತಯಾರಿಸಿರ್ತಕ್ಕಂಥ ಮೆಟೀರಿಯಲ್ಸ್ ನಾವು ಅಂಗಡಿಯವ್ರಿಗೆ ಕೊಡ್ತಾ ಇದೀವಿ. ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ನಾವು ತಯಾರಿಸಕ್ಕಂಥದ್ನ ಮೆಟೀರಿಯಲ್ಸ್ನ ನೇರವಾಗಿ ರೈತರು ಕೊಡಬೇಕು ಅಂತ ನಾವಿದೀವಿ. ಅದನ್ನ ಸದುಪಯೋಗ ಮಾಡ್ಕೋಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮ ರೈತರದ್ದು. ಸರ್, ನಾವು ಅಂಗಡಿಯವ್ರಿಗಿಂತ ಈಗ ಮ್ಯಾನುಫ್ಯಾಕ್ಚರಿಂಗ್ ನಮ್ದು, ಖರೀದಿ ಎಲ್ಲಿ ಮಾಡ್ಬೇಕು ರೈತ? ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಲ್ಲಿ ಖರೀದಿ ಮಾಡಿದ್ರೆ ಕಮ್ಮಿ ಆಗುತ್ತೆ. ಬೆಂಗಳೂರಲ್ಲ, ಈ ಚಳ್ಳಕೆರೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಇದೆ ಅಂತ ಅಂದ್ಮೇಲೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ. ಸರ್, ಇನ್ನೊಂದು ಬೇರೆ ಬ್ರ್ಯಾಂಡ್ಗಳು ಇವರು ತಾಣ್ತಾರೆ, ಅದೇನೋ ಸರಿಯಾಗಿ ಚಿಮ್ತಾ ಇಲ್ಲ, ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂದ್ರೆ ಯಾರನ್ನೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ಇಲ್ಲಿ ಮುಂದೆ ಇಲ್ಲೇ ಇರ್ತೀರ, ನಮ್ಮ ಚಳ್ಳಕೆರೆಲ್ಲೇ ಇರ್ತೀರ ಸರಿ, ನಾ ಬಂದು ಧೈರ್ಯ ರೈತರು ಪ್ರಶ್ನೆ ಮಾಡ್ಬೋದು, ಸರ್ ಇದೇನೋ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಏನಾದರೂ ಪ್ರಶ್ನೆ ಮಾಡ್ಬೋದು. ಅಂಥದ್ದು ನಮ್ಮ ರೈತರು ಸ್ವಲ್ಪ ಬಳಕೆ ಮಾಡ್ಕೋಬೇಕು, ಇಂಥ ಒಂದು ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಅದು ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ನೋಡೋಣ, ಇನ್ನು ಮುಂದೆ ಆದ್ರೂ ನಿಮ್ಮ ಒಂದು ಹೊಸ ಬ್ರ್ಯಾಂಡಿಂದ ರೈತರಿಗೆ ತುಂಬ ಅನುಕೂಲ ಆಗ್ತಿದೆ. ನಾವು ಒಂದು 2-3 ರೈತರನ್ನ ಮೀಟ್ ಮಾಡಿ ಸಂದರ್ಶನ ಮಾಡಿದಾಗ ಗೊತ್ತಾಗಿದೆ. ಹಾಗಾಗಿ ಇದೆ ನಮ್ಮ ಚಾನಲ್ಗೆ ವಿಸಿಟ್ ಕೊಡೋದಕ್ಕೆ ಧನ್ಯವಾದಗಳು. ಮತ್ತೆ ನಿಮ್ಮ ಸತ್ಯನಾರಾಯಣ ಸ್ವಾಮಿ ಇದರಲ್ಲಿ ಸತ್ಯ ಇದೆ. ಮತ್ತೆ ಅನ್ನದಾತರು ಖರೀದಿ ಮಾಡಿ ಬರುವಂಥ ಅನ್ನದಾತರಿಗೆ ನೀವು ಅನ್ನ ಹಾಕ್ತಿದ್ರ,
ನಿಮ್ಮ ಕಂಪ್ನಿಗೆ ಆಗಲಿ ಒಳ್ಳೆದಾಗಲಿ ಮತ್ತು ರೈತರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಾ. ಈ ಸರ್ವಿಸ್ ಹೇಗೆ ಮುಂದುವರಲಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು ತಿಳಿಸ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ಹೇಳಿ ಸರ್, ನೀವು ರೈನ್ ಟ್ರಿಪ್ ತಾಣಕ್ಕೆ ಇಲ್ಲಿಂದ ಬಂದಿದ್ದೀರಾ? ಸರ್ ಚಿತ್ರದುರ್ಗದಲ್ಲಿ ಚಳ್ಳಕೆರೆ ತಾಲೂಕು ರೇಣುಕಾಪುರದಿಂದ ಬಂದಿದೆ. ಹೌದಾ, ನೀವು ಎಲ್ಲಿದ್ದೀರಾ ಸರ್? ಸರ್ ಚಳ್ಳಕೆರೆ ಸತ್ಯನಾರಾಯಣ ಇರಿಗೇಷನ್. ಸರ್ ಯಾಕೆ ನಿಮಗೆ ಇಲ್ಲಿ ಬರ್ಬೇಕು ಅನಿಸ್ತು, ಮತ್ತೆ ಇಲ್ಲಿ ತಾಣ ಅಂತ ರೈನ್ ಟ್ಯೂಬ್ ನಿಮಗೆ? ಸರ್ ಮುಂಚೆ ಬೇರೆ ಕಡೆ ಖರೀದಿ ಮಾಡಿದ್ವಿ ನಾವು. ಹಾಂ ಸರ್. ಇದು ರೈನ್ ಟ್ಯೂಬ್ನ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ ನಮ್ಗೆ. ಇಲ್ಲಿ ತಗೊಂಡು ಹೋದಾಗ ಚೆನ್ನಾಗಿ. ಅದು ಎಷ್ಟು ಎಕರೆ ಯೂಸ್ ಮಾಡಿದ್ರು ಸರ್? ಏನ್ ಬೆಳೆಗೆ ಹಾಕಿದ್ದೀರಾ ಸರ್? ಒಂದು 5 ಎಕರೆ ಈರುಳ್ಳಿಗೆ ಹಾಕಿದ್ವಿ. ಚೆನ್ನಾಗಿ 5 ಎಕರೆ ಈರುಳ್ಳಿಗೆ ಹಾಕಿ. 5 ಎಕರೆ ಈರುಳ್ಳಿಗೆ ಹಾಕಿ. ಹೆಂಗ್ ಅನಿಸುತ್ತೆ ಸರ್ ನಿಮ್ಗೆ ಇಳುವರಿ? ನೋಡಿಲ್ಲ, ಈಗ 2 ತಿಂಗಳಾಗಿದೆ ಸರ್. ಇನ್ನು 2 ತಿಂಗಳಾಗಿದೆ. 2 ತಿಂಗಳಾಗಿದೆ. ಹಾಂ ಸರ್. ಚೆನ್ನಾಗೈತೆ, ಎಲ್ಲ ಕಡೆ ಕವರ್ ಆಗುತ್ತೆ. 9 ಅಡಿ 10 ಅಡಿ ಕೂಡ ಹಾಕಿದ್ವಿ ನಾವು. 8 ಅಡಿ 9 10 ಅಡಿ ಕೂಡ ಹಾಕಿದ್ವಿ. ಹೌದಾ? ಚೆನ್ನಾಗಿ ಬರ್ತಾ ಇದೆ ಸರ್. ಎಷ್ಟು ಉದ್ದ ಎಳೆದಿದ್ದೀರಾ ಮತ್ತೆ ಎಷ್ಟೆಷ್ಟು ನೀವು ಒಂದ್ ಲೈನ್ ಇಂದ ಒಂದ್ ಲೈನ್ಗೆ ಎಷ್ಟು? ಒಂದ್ ಲೈನ್ ಇಂದ ಒಂದ್ ಲೈನ್ 9 ಅಡಿ 10 ಅಡಿ ಕೂಡ ಮಾಡ್ಕೊಂಡಿದ್ವಿ. ನಮ್ಗೆ ಪೈಪ್ ಸಿಂಕ್ಲರ್ ಪೈಪ್ ಅಲ್ಲ, ಹಂಗಾಗಿ ನಾವ್ ಹೆಂಗ್ ಬೇಕಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಹೌದಾ? ಹೌದು ಸರ್. ಇಲ್ಲಿ ಬಂದ್ಮೇಲೆ ಸತ್ಯನಾರಾಯಣ ಇರಿಗೇಷನ್ಸ್ ಅಲ್ಲಿ ನೀವು ರೈನ್ ಟ್ಯೂಬ್ ಎಲ್ಲ ಯಾವ ತರ ನೋಡಿದ್ವಿ? ಎಲ್ಲ ಮಿಷಿನ್ ಎಲ್ಲ ನೋಡಿದ್ವಿ, ರಾ ಮೆಟೀರಿಯಲ್ ಎಲ್ಲ ನೋಡಿದ್ವಿ, ಅದನ್ನೆಲ್ಲ ನೋಡಿದ್ವಿ. ಸುತ್ತಮುತ್ತ ಎಲ್ಲ ನೋಡಿದ್ರೆ ಸರ್ ಈ ತರ ನೀವು? ಎಲ್ಲ ನೋಡಿಲ್ಲ. ಬೇರೆ ಕಡೆ ಎಲ್ಲೂ ಲೆಕ್ಕ ಕಂಡ್ರೆ ಈ ಚಳ್ಳಕೆರೆನ ಅಲ್ಲಿ ಬಹಳ ಈ ತರ ಇರೋದು ಅನುಕೂಲ, ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲಿ ಬಂದ್ರೆ. ಅಂದ್ರೆ ಇಲ್ಲಿ ಬಂದು ರೈತರು ಖರೀದಿ ಮಾಡಿದ್ರೆ ಏನು ಮೋಸ ಇಲ್ಲ, ಬರ್ಬೋದು, ಇಲ್ಲಿ ರೈತ ಸಾರ್ವಭೌಮ ಆಗಿರ್ಬೋದು. ಈಗ ಅಲ್ಲಿ ಮಧ್ಯವರ್ತಿಗಳ ಅಂಗಡಿಗಳಲ್ಲಿ ತಗೊಳ್ಳೋದ್ರಿಂದ ಹೌದೌದು ನಮಗೆ ಜಾಸ್ತಿ ಆಗುತ್ತೆ. ಇಲ್ಲಿ ಡೈರೆಕ್ಟ್ ನೇರವಾಗಿ ನಾವೇ ಬಂದು ಖರೀದಿ ಮಾಡೋದ್ರಿಂದ ಯಾವ ತರದ್ದು ಮೋಸ ಆಗಲ್ಲ. ಇಲ್ಲಿ ತಗೊಂಡೋಗ್ಬೋದು ಸರ್. ಹೌದಾ ಸರ್? ಇನ್ನು ಒಳ್ಳೆ ಅನುಕೂಲ ಇದೆ ಸರ್. ಓಕೆ, ಧನ್ಯವಾದಗಳು ಸರ್, ನೀವು ಬಂದು ತಗೊಂಡೋಗಿದ್ದಕ್ಕೆ. ಥ್ಯಾಂಕ್ ಯು ಸರ್. ಓಕೆ. ನೋಡಿರಲ್ಲ ರೈತ ಬಂದವರೇ, ಸತ್ಯನಾರಾಯಣ ಸ್ವಾಮಿ ಒಂದು ರೈನ್ ಟ್ಯೂಬ್ನ ಮತ್ತು ಪೇಪರ್ ಲ್ಯಾಟ್ರಲ್ಲು ಟ್ಯೂಬ್ ಲ್ಯಾಟ್ರಲ್ಗೆ ಯಾವ ಥರದ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಯಾವ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಇವರು ಇದನ್ನ ತಯಾರು ಮಾಡ್ತಾ ಇದ್ದಾರೆ ಅಂತ ನಾನು ನೋಡಿರೋ ಪ್ರಕಾರ ಸತ್ಯನಾರಾಯಣ ಸ್ವಾಮಿ ಅಂತ ಸತ್ಯನೇ ಇದೆ, ಹೆಸರಲ್ಲೇ ಒಂದು ಸತ್ಯ ಇದೆ. ಮತ್ತು ಖರೀದಿ ಮಾಡೋಕ್ಕೆ ಬರುವಂಥ ಅನ್ನದಾತರಿಗೆ ಅನ್ನ ಹಾಕಿ ಕಳಿಸ್ತಾ ಇದ್ದಾರೆ. ಹಂಗಾಗಿ ಇವರಿಂದ ಮೋಸ ಆಗಲ್ಲ ಅಂತ ನನ್ನ ಒಂದು ಭಾವನೆ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪಾಗೋಡ ರಸ್ತೆಯಲ್ಲಿ ಬರುವಂಥ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸು. ನೀವೆಲ್ಲ ಒಂದ್ಸಲ ಭೇಟಿ ಕೊಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಇಲ್ಲಿನ ಅನುಭವ. ಮತ್ತು ನೀವು ತುಂಬ ರೈತರು ನೋಡ್ತಾ ಇದ್ರಿ, ನೀವು ಟ್ಯಾಕ್ರಿ ಮತ್ತು ಟೆಂಪೋಗಳನ್ನ ತಂದು ಲೋಡ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಷ್ಟು ಒಂದು ಚೆನ್ನಾಗಿ ಕಮ್ಮಿ ಬೆಲೆಯಲ್ಲಿ ಮತ್ತು ಒಂದು ಒಳ್ಳೆಯ ಗುಣಮಟ್ಟದಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ಸಲ ಇಲ್ಲಿಗೆ ಭೇಟಿ ಕೊಟ್ಟು ನೋಡಿ. ಹಾಗೆ ಈಗ ನಿಮಗೆ ಕಾಣ್ತಾ ಇರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಸಂಪೂರ್ಣವಾದ ಡೀಟೇಲ್ಸ್ ಹೇಳ್ತಾರೆ. ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಆದಷ್ಟು ನಮ್ಮೆಲ್ಲ ರೈತರು ಶೇರ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಈ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.